ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕುರಿತು ಒಂದೊಂದೇ ದೊಡ್ಡ ಅಪ್ಡೇಟ್ ಹೊರಬೀಳ್ತಾ ಇದೆ. ಸದ್ಯದಲ್ಲೇ BBK 12 ಸೀಸನ್ ಶುರುವಾಗಲಿದೆ. ಅಷ್ಟೇ ಅಲ್ಲದೆ ಈ ಬಾರಿ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿಯಲಿದ್ದಾರೆ. ಈ ಬಾರಿ ಶೋ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ನಡೆಯಲಿದೆ ಎನ್ನಲಾಗಿದೆ. ಇಲ್ಲಿ ಹೊಸ ಮನೆ ನಿರ್ಮಾಣ ಮಾಡಲಾಗ್ತಿದೆ ಎಂಬ ಮಾಹಿತಿ ಸಿಕ್ಕಿದೆ. ಇದರ ಜೊತೆಗೆ ದೊಡ್ಡ ಮನೆಗೆ ಈ ಬಾರಿ ಯಾರೆಲ್ಲ ಹೋಗಬಹುದು ಎಂಬ ಗಾಸಿಪ್ ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ 12ನೇ ಸೀಸನ್ಗೆ ಇವರು ಮನೆಯೊಳಗೆ ಹೋಗಲಿದ್ದಾರೆ ಎಂದು ಅನೇಕ ಹೆಸರುಗಳು ಕೇಳಿ ಬರ್ತಾ ಇದೆ. ಈ ಪೈಕಿ ನ್ಯೂಸ್ ಆಂಕರ್ ಚಂದನ್ ಶರ್ಮಾ, ಡಾಕ್ಟರ್ ಬ್ರೂ, ಅರ್ಚನಾ ಜೋಯಿಸ್, ಶ್ರೀ ಮಹದೇವ್, ಗಗನ್ ಚಿನ್ನಪ್ಪ, ಪೂಜಾ ಲೋಕೇಶ್, 100 ಜನ್ಮಕ್ಕೂ ಗೀತಾ ಸೀರಿಯಲ್ನಲ್ಲಿ ನಟಿಸಿದ್ದ ಧನುಷ್ ಗೌಡ ಹೀಗೆ ಕೆಲವು ಹೆಸರುಗಳಿವೆ. ಇದೀಗ ಈ ಲಿಸ್ಟ್ಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ. ಅದು ಬೇರೆ ಯಾರೂ ಅಲ್ಲ, ಜಾಹ್ನವಿ. ಸುದ್ದಿ ವಾಹಿನಿಗಳಲ್ಲಿ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ ಇವರು ಬಳಿಕ ಅದರಿಂದ ಬ್ರೇಕ್ ಪಡೆದುಕೊಂಡು ನಟನಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು. ಮೊದಲಿಗೆ ಗಿಚ್ಚಿ ಗಿಲಿಗಿಲಿ, ನನ್ನಮ್ಮ ಸೂಪರ್ ಸ್ಟಾರ್ ನಂತಹ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು. ಬಳಿಕ ರೂಪೇಶ್ ಶೆಟ್ಟಿ ನಟನೆಯ ಅಧಿಪತ್ರ ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗದಲ್ಲಿಯೂ ಗಮನ ಸೆಳೆದ್ರು. ಇದೀಗ ಇವರು ಈ ಬಾರಿ ದೊಡ್ಡಮನೆಯೊಳಗೆ ಹೋಗಲಿದ್ದಾರೆ ಎಂಬ ಗುಸುಗುಸು ಶುರುವಾಗಲಿದೆ. ಅಲ್ಲದೆ ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಜಾಹ್ನವಿ, ನನಗೆ ಬಿಗ್ ಬಾಸ್ಗೆ ಹೋಗಬೇಕೆಂಬ ಆಲೋಚನೆ ಖಂಡಿತ ಇದೆ ಎಂದು ಹೇಳಿದ್ದಾರೆ. ಆದರೆ ನಾನೇನಾದರೂ ಬಿಗ್ ಬಾಸ್ ಮನೆಗೆ ಹೋದರೆ ಇಲ್ಲಿ ಅಮ್ಮ ಮತ್ತು ಮಗನನ್ನು ನೋಡಿಕೊಳ್ಳೋರು ಯಾರು, ಅವರನ್ನು ಮ್ಯಾನೇಜ್ ಮಾಡೋರು ಯಾರು ಎಂಬ ಸಣ್ಣ ಗೊಂದಲ ಕೂಡ ನನಗೆ ಇದೆ ಎಂದು ಹೇಳಿರುವ ಜಾಹ್ನವಿ, ಈ ವಿಚಾರದಲ್ಲಿ ಅಮ್ಮನ ಬೆಂಬಲ ನನಗಿದೆ. ಅವರು ಅವಕಾಶ ಬಂದರೆ ಬಿಡಬೇಡ ಹೋಗು, ನಾನು ನೋಡಿಕೊಳ್ತೀನಿ ಎಂದು ಹೇಳ್ತಾ ಇರ್ತಾರೆ ಎಂದು ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಜಾಹ್ನವಿ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ.